ಬೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಸಾಯಂಕಾಲದ ನಂತರ ಮಳೆ ಬೆಂಗಳೂರಿನಲ್ಲಿ ಜೋರಾಗಿತ್ತು. ಮಳೆಯ ಅಬ್ಬರ ಜಾಸ್ತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತವಾಗಿತ್ತು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಲಗ್ಗೆರೆಯಿಂದ ಮಸೂದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಒಟ್ಟಾರೆ ನೀವಿರತಕ್ಕಂತಹ ಪ್ರದೇಶದಲ್ಲಿ ಯಾವ ರೀತಿ ಹಾನಿ ಉಂಟಾಗಿದೆ, ಮಳೆಯ ಅಬ್ಬರ ಹೇಗಾಗಿದೆ ಅಂತ? ದಿವ್ಯ, ನಿನ್ನೆ 11 ಗಂಟೆ ರಾತ್ರಿಗೆ ಮಳೆ ಶುರುವಾಗಿತ್ತು. ನಿನ್ನೆಯಿಂದ ಈಗಿನವರೆಗೂ ಮಳೆ ಸತತ ಬಿಡದೆ ಹಾಗೆ ಸುರಿತಾ ಇದೆ. ನಿನ್ನೆ ಬಿದ್ದ ಮಳೆಗೆ ಇಲ್ಲಿನ ಎಸ್ಪೆಷಲಿ ಲಗ್ಗೆರೆಯ ಜನ ತುಂಬಾ ನಲುಗಿದ್ದಾರೆ ಅಂತ ಹೇಳ್ಬೋದು. ಮನೆ ಒಳಗಡೆ ನೀರು, ಕೊಳಚೆ ನೀರೆಲ್ಲ ಸೇರ್ಕೊಂಡು ಇಷ್ಟೊತ್ತವರೆಗೆ ಅಂದ್ರೆ 1.5 ದಿನ ನೀರು, ಕೊಳಚೆ ನೀರನ್ನ ಮತ್ತೆ ಮನೆ ಒಳಗಡೆ ಸೇರ್ಕೊಂಡಿದ್ದ ನೀರನ್ನ ಹೊರಗಡೆ ಹಾಕೋದ್ರೆಲ್ಲ ಕಾಲ ಕಳೆದಿದ್ದಾರೆ. ಯಾರೊಬ್ರು ಊಟ ಮಾಡಿಲ್ಲ, ಯಾರೊಬ್ರಿಗೂ ನೆಮ್ಮದಿ ಇಲ್ಲ. ಹಾಗಾಗಿ ಈ ರಾತ್ರಿ ಕೂಡ ಮಳೆ ಶುರು ಆಗಿದೆ. ಹೀಗಾಗಿ ತುಂಬಾ ಆತಂಕದಲ್ಲಿ ಜನ ಇದ್ದಾರೆ. ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರಿಂದನೇ ಕೇಳೋಣ. ಹೇಳಿಮ್ಮ, ನಿನ್ನೆಯಿಂದ ಈಗಿನವ್ರಿಗೆ ಏನ್ ಕಷ್ಟ? ಬಂದಿದೆ ಮಳೆ. ನಿನ್ನೆಯಿಂದ ನಾವು ಮಳೆಯಲ್ಲಿ ನೆಂದಿದೀವಿ. ನಮ್ಗೆ ಯಾರು ಬಂದು ಕೌನ್ಸಿಲರ್ ತಿರುಗಿ ನೋಡಿಲ್ಲ. ನರೇಂದ್ರ ಬಾಬು ಅವ್ರು ಬಂದು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾರಾಯಣಸ್ವಾಮಿ ಅವರು ಬಂದು ತುಂಬಾ ಸಹಾಯ ಮಾಡಿದ್ದಾರೆ. ಧನ್ಯವಾದ. ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆ. ನಿನ್ನೆ ಆಯ್ತು, ಈಗ ಮತ್ತೆ ಮಳೆ ಬಂದಿದೆ. ಏನ್ ಕಷ್ಟ? ಈಗ ಯಾವ ರೀತಿ ಸಂಭಾಳಿಸ್ತೀರಾ? ಸರ್, ರಾತ್ರಿ ಎಲ್ಲ ದಿನ ಕಳೆಯೋದು ತುಂಬಾ ಕಷ್ಟ ಇದೆ. ಆದ್ರೆ ಏನ್ ಮಾಡೋದು, ಮಗು ಇದೆ, 2 ವರ್ಷ ಮಗು ಐತೆ. ಮಗುನ್ ತೊಗೊಂಡು ನಾನು ಹೆಂಗ್ ಮಾಡೋದು? ಹಾರ್ಟ್ ಪ್ರಾಬ್ಲಮ್ ಇದೆ. ತುಂಬಾನೇ ಕಷ್ಟ ಇದೆ. ಇರಕ್ಕಾಗ್ತಾ ಇಲ್ಲ. ಇವಾಗ ಇದೇ ತರ ಮಳೆ ಬರ್ತಾ ಇದ್ರೆ ಮನೆಯಲ್ಲಿ ಹೆಂಗ್ ಇರಕ್ಕಾಗುತ್ತೆ? ದಿವ್ಯಾ, ನಮ್ಮ ಜೊತೆ ಸ್ಥಳೀಯ ಶಾಸಕರಾದಂತಹ ನರೇಂದ್ರ ಬಾಬು ಅವರು ಇದ್ದಾರೆ. ಅವ್ರನ್ನೇ ಬೆಳಿಗ್ಗೆಯಿಂದ ಈಗಿನವ್ರಿಗೆ 2 ಸಲ ಬಂದು ಬೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿನ ಜನರ ಕಷ್ಟ ನೋಡ್ಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ಅವ್ರ ಜೊತೆ ಇದ್ದಾರೆ. ಏನು ವ್ಯವಸ್ಥೆ ಮಾಡಿದ್ದಾರೆ ಮಳೆಗೆ ಅದು ಕೇಳೋಣ. ಸರ್, ಈಗ ನೆನ್ನೆಯಿಂದ ಮಳೆ ಬೀಳ್ತಾ ಇದೆ. ಬೆಂಗಳೂರಿನ ಮಳೆ ನಿಮಗೆ ಗೊತ್ತು. ಯಾವ ರೀತಿ ಪರಿಸ್ಥಿತಿ, ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ? ಅಲ್ಲ, ಇದು ಪ್ರತಿ ವರ್ಷ ಮಳೆ, ಬೋರ್ಗರೆಯೋ ಮಳೆ ಬಂದಾಗೆಲ್ಲ ಈ ಪ್ರಾಬ್ಲಮ್ ರಿಪೀಟ್ ಆಗ್ತಾ ಇದೆ. ವೃಷಭಾವತಿ ವ್ಯಾಲಿ ಪಕ್ಕದಲ್ಲಿ ಇದು ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ 2 ಮಧ್ಯದಲ್ಲಿ ವೃಷಭಾವತಿ ವ್ಯಾಲಿ ಹರಿತದೆ. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ಒಂದು ಟೋಟಲ್ ಡಿಸಿಲ್ಟಿಂಗ್ ಆಗಬೇಕು ಮತ್ತು RCC ಏನಿದೆ ವಾಲ್ ಇದೆ, ರಿಟೆನ್ಷನ್ ವಾಲ್ ಕಟ್ಟಬೇಕು ಮತ್ತು ಪ್ಯಾರಲಲ್ ಡ್ರೈನ್ಗಳನ್ನು ಕಟ್ಟಿ ನೀರು ಒಂದೇ ಸರಿ ಬಂದು ಅದನ್ನ ಬ್ಯಾಕ್ ವಾಟರ್ ಆಗೋದು ತಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಸ್ಟ್ರಾಂಗ್ ವಾಟರ್ ಡ್ರೈನ್ ಅವರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಜಂಟಿ ಆಯುಕ್ತರು ಗಮನಕ್ಕೆ ತಂದಿದ್ದೇವೆ. ನಿನ್ನೆ ರಾತ್ರಿಯಿಂದ ಈಗ ನೀವು ಹೇಳಿದ್ದು ಮುಂದೆ ಆಗ್ಬೇಕಾದಂತಹ ಪರಿಹಾರಗಳು, ಸದ್ಯಕ್ಕೆ ಈ ಜನಕ್ಕೆ ಈಗ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಈಗ ತಾತ್ಕಾಲಿಕವಾಗಿ ಶಾಲೆಗಳಲ್ಲಿ ಅವರಿಗೆ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಸ್ಥಳೀಯ ಸಂಘ ಸಂಸ್ಥೆಯವರೆಲ್ಲ ಸೇರಿ ಬೆಡ್ಶೀಟ್ಗಳನ್ನು ಕೊಡ್ತಕ್ಕಂಥದ್ದು, ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಕರೆಸಿ ಮಾಜರ್ ಮಾಡಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಇಸ್ಕಾನ್ ಸಂಸ್ಥೆಯಿಂದ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ನಾವು ಸಜ್ಜಾಗಿದ್ದೇವೆ. ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಚೌಟ್ರಿಗಳವರ ಹತ್ರ ಮಾತಾಡಿ, ಶಾಲೆಗಳವರ ಹತ್ರ ಮಾತನಾಡಿ ನೈಟ್ ವಾಸ ಮಾಡಲಿಕ್ಕೆ ತಾತ್ಕಾಲಿಕ ವ್ಯವಸ್ಥೆ. ಆದರೆ ಶಾಶ್ವತ ವ್ಯವಸ್ಥೆ ಮಾಡದೇನೆ ಹೋದರೆ ಪ್ರತಿ ವೃಷಭಾವತಿ ಪಕ್ಕದಲ್ಲಿರ್ತಕ್ಕಂಥ ಅಡ್ಜಾಯ್ನಿಂಗ್ ಏರಿಯಾಸ್ನ ಪ್ರೊಟೆಕ್ಟ್ ಮಾಡೋದು ಬೇಕಾದರೆ ಒಂದು ಶಾಶ್ವತ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮೊದಲು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನೂ ಆಗ್ತಾ ಇದೆ. ದಿವ್ಯಶ್ರೀ, ಏನು ಅಂತಂದ್ರೆ ಈಗಾಗಲೇ ಮಳೆಗಾಲ ಶುರುವಾಗಿದೆ. ಹಾಗಾಗಿ ಶಾಶ್ವತ ವ್ಯವಸ್ಥೆಯನ್ನ, ಶಾಶ್ವತ ಪರಿಹಾರಗಳನ್ನ ಮಾಡ್ಲಿಕ್ಕಾಗಲ್ಲ. ಸದ್ಯಕ್ಕೆ ಮಳೆಗಾಲ ಮುಗಿಯುವವರೆಗೆ ಆಗಾಗ ತಾತ್ಕಾಲಿಕ ಪರಿಹಾರಗಳನ್ನ ಮಾತ್ರ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಈಗಾಗಲೇ BBMP ಈಗಾಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು, ಆದ್ರೆ ಎಚ್ಚೆತ್ಕೊಂಡಿಲ್ಲ. ಇನ್ ಮುಂದಿನ ಮಳೆಗಾಲಕ್ಕೂ ಮುನ್ನಾದ್ರೂ BBMP ಎಚ್ಚೆತ್ಕೊಂಡು ವ್ಯವಸ್ಥೆ ಮಾಡಿಕೊಡ್ಲಿ ಅನ್ನೋದು ಇಲ್ಲಿನ ಜನರ ಆಶಯ. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಮತ್ತೆ ಮೇಯರ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಶಾರದಮ್ಮ ಅವರೇ, ಹೇಳಿ, ಈಗಾಗಲೇ ಏನು ಹಲವಾರು ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದ, ಏನ್ ಹೇಳ್ತೀರಿ? ಮೊದಲ ಪ್ರತಿಕ್ರಿಯೆ ಏನ್ ನಿಮ್ದು? ಹಲೋ, ಹಾ ಹೇಳಿ ಶಾರದಮ್ಮ ಅವರೇ, ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರಿನಲ್ಲಿ, ಮಳೆಯಿಂದ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಎಲ್ಲಾ ಕಡೆನೂ ನಾವು ಅಧಿಕಾರಿಗಳನ್ನ ಬಿಟ್ಟು ಎಲ್ಲಾ ಕಡೆ ತೆರವುಗೊಳಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆಯೋ ಅಲ್ಲೆಲ್ಲಾನು ಈಗ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಪ್ರಾಬ್ಲಮ್ ಆಗಿರೋ ಕಡೆ ಎಲ್ಲರನ್ನು ಕಳಿಸಿ ನಾವು ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ಎಲ್ಲಾ ಝೋನ್ಗಳಿಗೂ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಲ್ಲಾ ಅಧಿಕಾರಿಗಳು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಬರೋಂತ ಕಂಪ್ಲೇಂಟ್ ನಾನು ಹೆಡ್ ಆಫೀಸ್ ಅಲ್ಲಿ ಇದ್ದೀನಿ, ಕಂಟ್ರೋಲ್ ರೂಮ್ ಅಲ್ಲಿ ಎಲ್ಲಾ ಕಂಪ್ಲೇಂಟ್ಗಳು ಅಟೆಂಡ್ ಮಾಡ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಎಲ್ಲರನ್ನು ಕಳಿಸ್ಕೊಡ್ತಾ ಇದ್ದೀನಿ. ಇವಾಗ ಸುಮಾರು ಕಂಪ್ಲೇಂಟ್ಗಳು ಎಲ್ಲ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಬರೋಂತ ಕಂಪ್ಲೇಂಟ್ಗಳು ನಾನು ತಗೊಂಡು ಇಮಿಡಿಯೇಟ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ತರ ತುರ್ತಾಗಿ ಪ್ರಾಬ್ಲಮ್ ಆಗೋಂತವ್ರಿಗೆ, ಏನಾದ್ರು ಮನೆ ಬಿದ್ರೆ, ಮರ ಬಿದ್ದು ಏನಾದ್ರು ತೊಂದರೆಗಳು ಆದಂತವ್ರಿಗೆ ಒಂದು ಝೋನ್ಗೆ 50 ಲಕ್ಷ ರೂಪಾಯಿ ಇಟ್ಟಿದೀವಿ ಇವತ್ತಿನಿಂದ. ಪ್ರಾಬ್ಲಮ್ ಆದಂತವ್ರಿಗೆ ಏನಾದ್ರು ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಈ ತರ ನಡೀತಾ ಇದೆ. ನಾನು ಇದುವರೆಗೂ ಕಂಟ್ರೋಲ್ ರೂಮ್ ಅಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ ಶಾರದಮ್ಮ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡೋದಕ್ಕೆ.
ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಇಡೀ ಮಳೆಯ ಅಬ್ಬರ. ಈ ಅಬ್ಬರಕ್ಕೆ ತಗ್ಗು ಪ್ರದೇಶದ ಎಷ್ಟೋ ಮನೆಗಳು ಜಲಾವೃತವಾಗಿಬಿಟ್ವು. ಮೈಸೂರು ರಸ್ತೆಯ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವಂತೂ ಈ ಬಾರಿಯೂ ಕೊಳಚೆ ನೀರಿನಿಂದ ತುಂಬಿ ಹೋಯಿತು. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಮಳೆಯೋ ಮಳೆ. ಅದರಲ್ಲೂ ಈ ಮಳೆಯ ಪ್ರತಾಪಕ್ಕೆ ನಲುಗಿದ್ದು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ. ಪ್ರತಿ ಬಾರಿಯಂತೆ ಈ ಸಲ ಕೂಡ ಬಾಪೂಜಿ ನಗರದಲ್ಲಿರೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀರು ನುಗ್ಗಿತು. ದೇವಾಲಯದ ಪಕ್ಕದಲ್ಲಿರೋ ರಾಜಕಾಲುವೆ ತುಂಬಿದ ಪರಿಣಾಮ ಆ ಕೊಳಚೆ ನೀರೆಲ್ಲ ದೇಗುಲದೊಳಗೆ ತುಂಬಿ ಹೋಯಿತು. ಇದರಿಂದ ಸಿಟ್ಟಿಗೆದ್ದ ಜನ ಬಿಬಿಎಂಪಿ ವಿರುದ್ಧ ಬೀದಿಗಿಳಿದ್ರು. ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಬಳಿ ರಸ್ತೆ ತಡೆ ನಡೆಸಿದ ನಾಗರಿಕರು ಬಿಬಿಎಂಪಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಕಮಿಷನರ್ ಸಿದ್ದಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಕಮಿಷನರ್ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಇದಾದ್ರೂ ಆಗಲ್ಲ, ಇದು ಏನೋ ಮಾಡಿದ್ರು ಇಟ್ಕೊಂಡು ಮಾಡಲ್ಲ, ಮಾಡಕ್ಕಾಗಲ್ಲ. ಇದು ಸತ್ಯ. ಯಾಕೆಂದ್ರೆ 6 ತಿಂಗಳಿಂದ ನಡೀತಾ ಇದೆ, ಇದನ್ನು ಮಾಡಿಲ್ಲ ಇವರು. ಯಾಕೆ ಸುಮ್ಮನೆ ಮತ್ತೆ ಸುಳ್ಳು ಹೇಳ್ತಾರೆ ಅಂತ ಕೇಳಿ. ಈ ಅವಾಂತರಕ್ಕೆಲ್ಲ ಕಾರಣ ರಾಜಕಾಲುವೆಯ ಮೇಲೆ ನಿರ್ಮಾಣವಾಗ್ತಿರೋ ಮೇಲ್ಸೇತುವೆ ಕಾಮಗಾರಿ. 2006ರಲ್ಲಿ ಪ್ರಾರಂಭವಾದ ಈ ಕಾಮಗಾರಿ 2008ರಲ್ಲೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ಅಷ್ಟೇ ಅಲ್ಲದೆ ಕಾಮಗಾರಿಗಾಗಿ ಪಿಡಬ್ಲ್ಯೂಡಿ ಇಲಾಖೆಯವರು ದೇವಾಲಯದ ಗೋಡೆಯನ್ನ ಕೆಡವಿದ್ದು ದೇವಾಲಯ ದುಸ್ಥಿತಿಗೆ ತಲುಪಿದೆ. ಹೀಗಾಗಿ 1 ತಿಂಗಳೊಳಗೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಭರವಸೆ ನೀಡಿದರು. ಲೋಕೋಪಯೋಗಿ ಇಲಾಖೆಯಿಂದಲೇ ಇಷ್ಟೆಲ್ಲ ಅವಾಂತರ ಆಗಿದೆ ಎಂದರು. ಈ ಸಾರಿ ಪಿಡಬ್ಲ್ಯೂಡಿ ಇಲಾಖೆಯವರು ಗೋಡೆ ಹೊಡೆದಿರೋದ್ರಿಂದ ನೀರು ನುಗ್ಗಿದೆ ದೇವಸ್ಥಾನಕ್ಕೆ. ನಮ್ಮಿಂದಾಗಿಲ್ಲ, ನಾವೆಲ್ಲ ಸೊಲ್ಯೂಷನ್ ಕೊಟ್ಟಿದ್ದೇವೆ. ನಾವು ಇದೊಂದು ಬ್ರಿಡ್ಜ್ ಕೆಲಸ ಒಂದು ಬಾಕಿ ಇದೆ, ಇನ್ನು 1 ತಿಂಗಳಲ್ಲಿ ಮಾಡಿಕೊಡ್ತೇವೆ ನಾವು. ಇತ್ತ ಮೈಸೂರು ರಸ್ತೆಯ ಪಾದರಾಯನಪುರದಲ್ಲಿ 6 ಮನೆಗಳು ಕುಸಿದಿವೆ. ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಪಾದರಾಯನಪುರದ ಕೊಳಗೇರಿಯ 100 ಜನ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಯಿತು. ತಗ್ಗು ಪ್ರದೇಶದ ಪಕ್ಕದಲ್ಲೇ ದೊಡ್ಡ ಮೋರಿ ಹರಿಯುತ್ತಿದೆ. ಆದರೆ ಈ ಮೋರಿಯ ಒಂದು ಪಕ್ಕ ಅಡ್ಡಗೋಡೆಯನ್ನೇ ಬಿಬಿಎಂಪಿ ನಿರ್ಮಿಸಿಲ್ಲ. ಮೋರಿ ಪಕ್ಕದಲ್ಲೇ ನಿರ್ಮಿಸಿದ್ದ ಮನೆಗಳು ಕುಸಿದು ಬಿದ್ದವು. ಇನ್ನು ಕೆಲವು ಮನೆಗಳಿಗೆ ಮೋರಿ ನೀರು ನುಗ್ಗಿ ಜನರು ಪರದಾಡುವಂತಾಯಿತು. ಇನ್ನು ಮಳೆಯ ಆರ್ಭಟಕ್ಕೆ ಸಿಲುಕಿ ಬೆಂಗಳೂರಿನ ಹಲವೆಡೆ ಮರಗಳು ಧರೆಗುರುಳಿದವು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.